ಲದಾಖ್ ಸೀರೀಸ್ ಡೇ 7 ನುಬ್ರಾ ಟು ಪ್ಯಾಂಗಾಂಗ್ ಲೇಕ್. ಇದು ನಮ್ಮ ಸ್ಟೇ. ಸರ್ಚು ಸ್ಟೇಕ್ಕಿಂತ ಬೆಟರ್ ಇತ್ತು. ನಿನ್ನೆ ಲೇಟ್ ಬಂದಿದ್ದಕ್ಕೆ ಒಂದು ಪ್ಲೇಸ್ ಮಿಸ್ ಆಗಿತ್ತು. ಅದು ನೋಡಕ್ಕೆ ಹೊಳೆ ಹೋಗ್ತೀವಿ. ಹೋಗುವಾಗ ನಡಕ್ಕೆ ಒಂಟಿ ಸಿಗ್ತೈತಿ, ಅದಕ್ಕೊಂದು ಹಾಯ್ ಹೇಳ್ತೀವಿ. ಅದ ಡಿಸ್ಕಿಟ್ ಮೊನಾಸ್ಟ್ರಿ. ಫುಲ್ ಟಾಪ್ದಾಗ ಐತಿ. ಇಲ್ಲಿಂದ ಪೂರ್ತಿ ಸ್ಯಾಂಡ್ ಡ್ಯೂನ್ಸ್ ಆ್ಯಂಡ್ ಡಿಸ್ಕಿಟ್ ವಿಲೇಜ್ ಕಾಣಿಸ್ತೈತಿ. ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫೋಟೋ ತಗೋತಿರ್ತೀವಿ. ಇವನ್ ನೋಡ್ರಿ, ಇವಾಗ ಪ್ಯಾನ್ ತೆಗೆದು ಏನ್ ಮಾಡ್ತಿದ್ದಾರೆ ಗೊತ್ತು. ಏನಾರ ಮಾಡ್ಕೊಳ್ ಬಿಡ್ರಿ, ನಮ್ಮ ಮುಂದೆ ಹೋಗೋನು. ಇವತ್ತಿನ ರೈಡ್ ಟೋಟಲ್ 180 ಕಿಲೋಮೀಟರ್ ಇರ್ತೈತಿ. ರೋಡ್ ನೋಡಿ ಗೊತ್ತಾಯ್ತು, ಎಲ್ಲ ರೈಡ್ಕಿಂತ ಹೊಲಸ ರೋಡ್. ಬಟ್ ರೈಡಿಂಗ್ ಮಾಡಕ್ ಮಜಾ ಬಂತು. ಆದ್ರೆ ಹಿಂದ್ ಕೂತವ್ರ ಕುಂಡಿ ಅದು ಹೋಗತಿ. ನಡಕ ಲ್ಯಾಂಡ್ ಸ್ಲೈಡ್ ಆಗಿತ್ತ, ಸೊ ಅದು ಕ್ಲಿಯರ್ ಆಗೋ ಮಟ್ಟ ವೇಟ್ ಮಾಡ್ಬೇಕಾಯ್ತು. ಆಮೇಲೆ ಸಣ್ಣ ಸಣ್ಣ ನೀರಿನ ಜರಿ ಕ್ರಾಸ್ ಮಾಡ್ಕೊಂಡು ಹೋಗಿ ಸ್ವಲ್ಪ ಬ್ರೇಕ್ ತಗೋತೀವಿ. ಮರಳ ಮ್ಯಾಲ ಫುಲ್ ರಿಲ್ಯಾಕ್ಸ್ ಆಯ್ತು ನಮ್ಮ ಬೆನ್ನ ಮತ್ ಕುಂಡಿ. 130 ಕಿಲೋಮೀಟರ್ ಆಫ್ ರೋಡ್ ಮಾಡಿ ಸಾಕಾಗಿತ್ತು ನಮ್ಗಂತೂ. ಮುಂದಿನ 50 ಕಿಲೋಮೀಟರ್ ಬೆನ್ನಿ ಅಂತ ರೋಡ್ ಐತೆ ಅಂತ ಹೇಳಿದ್ರು. ನಮ್ಗೆ ನಾರ್ಮಲ್ ಇರ್ಬೇಕು ಅನ್ಕೊಂಡಿದ್ವಿ, ಬಟ್ ಈ ರೋಡ್ ನೋಡಿ ಲವ್ ಆಯ್ತು ನನಗಂತೂ. ಎಷ್ಟು ಸ್ಮೂತ್ ರೋಡ್ ಪ್ಯಾಂಗಾಂಗ್ ಮಟ್ಟ. ನಮ್ಮ ವೀರ ಯೋಧರಿಗೆ ಒಂದು ಸಲ್ಯೂಟ್ ಹೊಡೆದ ಪ್ಯಾಂಗಾಂಗ್ ಮುಟ್ತೀವಿ. 3 ಇಡಿಯಟ್ಸ್ ಸೀನ್ ರೀಕ್ರಿಯೇಟ್ ಮಾಡಿ 4 ಇಡಿಯಟ್ಸ್ ಮಾಡ್ತೀವಿ. ಈ ಸ್ವಚ್ಛ ನೀರು, ಆ ಬೆಟ್ಟ ಗುಡ್ಡ ಮಸ್ತ್ ವೈಬ್ ಇತ್ತು ಮಾತ್ರ. ಈ ಪ್ಯಾಂಗಾಂಗ್ ಲೇಕ್ ಸೌಂದರ್ಯ ಸವಿತೀವಿ. ಸವಿದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಸ್ಟೇ ಹೋಗ್ತೀವಿ.